ಕಾಸ್ಮಿಕ್ ಹೀಲಿಂಗ್, ಮಂತ್ರ ಹೀಲಿಂಗ್ ನಮ್ಮದು ಜಾಸ್ತಿ. ಹಂಗಂದರೆ ಒಂದು ನೇರ ಬ್ರಹ್ಮಾಂಡದಿಂದ ಶಕ್ತಿಯನ್ನು, ರೇಖಿ ಚಿಕಿತ್ಸೆ ಬೇರೆ, ಮಂತ್ರ ಕಾಸ್ಮಿಕ್ ಹೀಲಿಂಗ್ ಬೇರೆ ಇರುತ್ತೆ. ಅದು ಬೇರೆ ದೇಶದಿಂದ ಬಂದಿರತಕ್ಕಂಥದ್ದು ರೇಖಿ, ಅದು ಸ್ಪರ್ಶದಲ್ಲಿ ಕೊಡ್ತಕ್ಕಂಥದ್ದು. ಇಲ್ಲಿ ನಾವು ಎನರ್ಜಿನ ಶಕ್ತಿ ಮಂತ್ರಗಳಿಂದ ಕೊಡ್ತಕ್ಕಂಥದ್ದು, ನೇರ ಅವ್ರಿಗೆ ಕಳಿಸ್ತಕ್ಕಂಥ, ಟಚ್ ಇಲ್ಲ, ಎಂಥದ್ದು ಇರೋದಿಲ್ಲ. ಮಾತಿನಲ್ಲಿ, ಒಂದು ಸ್ಪರ್ಶದಲ್ಲಿ ಇಲ್ಲದೆ ನೋಟದಲ್ಲಿ, ಧ್ಯಾನದಲ್ಲಿ ಅಮ್ಮ ಮಾಡಿಸ್ತಾರೆ. ಎಷ್ಟು ಥರದ ಎಕ್ಸಾಂಪಲ್ ಯೂಶಲಿ ಯಾವುದಕ್ಕೆ ತುಂಬ ಕಾಸ್ಮಿಕ್ ಹೀಲಿಂಗ್ನ ಉಪಯೋಗಿಸೋದು ನೀವು? ನಾವೆಲ್ಲದಕ್ಕೂ ಯೂಸ್ ಮಾಡ್ತೀವಿ. ಯಾರಿಗೆ ಈಗ ಖಿನ್ನತೆಯಿಂದ ಬಳಲ್ತಕ್ಕಂಥವ್ರಿಗೂ ನಾವು ಕಾಸ್ಮಿಕ್ ಹೀಲಿಂಗು, ಮಂತ್ರ ಹೀಲಿಂಗ್ ಮಾಡ್ತೀವಿ. ಒಂದು ಮಂತ್ರವನ್ನು ಚಾಂಟ್ ಮಾಡಿಸಿ ಅವ್ರ ಕೈನಲ್ಲಿ ಹೀಲ್ ಮಾಡ್ತಾ ಹೋಗ್ತೀವಿ. ಬಾಡಿನಲ್ಲಿ ಒಂದು ವಿಚಾರವನ್ನು, ಕಾಸ್ಮಿಕ್ ರೇಸಸ್ ಹೆಂಗೆ ಬರ್ತಾ ಇದೆ ನೋಡಿ, ಅದನ್ನು ಅವರು ದೇಹದಲ್ಲಿ ತುಂಬಿಸಿ, ಯಾವ ಪಾರ್ಟ್ ವೀಕ್ ಆಗಿದೆಯೋ, ಯಾವ ಚಕ್ರ ವೀಕ್ ಆಗಿದೆಯೋ, ಯಾವ ಅಂಗದಲ್ಲಿ ನೋವಿದೆಯೋ ಅಲ್ಲಿಗೆ ಅದನ್ನು ಕಳಿಸಿ ಅದನ್ನು ಹೀಲ್ ಮಾಡೋದು. ಯಾವುದೇ ಸ್ಪರ್ಶ ಇರೋದಿಲ್ಲ, ಯಾವುದೇ ರೀತಿಯ ವಸ್ತುಗಳನ್ನು ನಾವು ಬಳಸೋದಿಲ್ಲ. ಇದು ಒನ್ ಟೈಮ್ ಅಲ್ಲ, ಮಲ್ಟಿಪಲ್ ಟೈಮ್ಸ್ ನಡೀತಾನೆ ಇರೋದು. ಇಲ್ಲ ಕಾಸ್ಮಿಕ್ ಹೀಲಿಂಗ್ ಒಬ್ಬರಿಗೆ ಇಲ್ಲ, ಅದು ಕೆಲವ್ರಿಗೆ ಗೊತ್ತಾಗುತ್ತೆ. ನಾವು ಫಸ್ಟು ಕ್ಲೆನ್ಸ್ ಮಾಡ್ತೀವಿ, ಬಾಡಿನ ಕ್ಲೆನ್ಸ್ ಮಾಡಿದಾಗ ಅವ್ರಿಗೆ ಒಂದು ಹೀಲಿಂಗ್ ಬೇಕಾ, 2 ಸೆಷನ್ ಬೇಕಾ, ಅಥವಾ ಒಂದರಲ್ಲೇ ಸರಿ ಹೋಗ್ಬಿಡ್ತಾ, ಅಥವಾ 3-4 ಬೇಕಾ ಅಂತ ಗೊತ್ತಾಗುತ್ತೆ. ಅವನ ಆಹಾರವನ್ನು ಚೆಕ್ ಮಾಡಿದಾಗ, ಸ್ಕ್ಯಾನ್ ಮಾಡಿದಾಗ ಫಸ್ಟ್ ಬಾಡಿನ ಕ್ಲೆನ್ಸ್ ಮಾಡುವಾಗ ಗೊತ್ತಾಗ್ಬಿಡುತ್ತೆ. ಒಂದು ಸಲ ಕ್ಲೆನ್ಸ್ ಮಾಡಿದ್ಮೇಲೆ ಒಂದು ಹೀಲಿಂಗ್ ನಡೆಸ್ತೀವಿ. ಹೀಲಿಂಗಲ್ಲಿ ಅವ್ರಿಗೆ ಬೇಕಾ ಸಾಕಾ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಸುಮ್ಮನೆ ಹೀಲ್ ಮಾಡೋಕ್ಕಾಗಲ್ಲ. ಅಮ್ಮ ಎಸ್ ಅಂತಂದರೆ ಇಲ್ಲಿ ಅಪ್ಪಟ ಸತ್ಯ, ದೇವಿ ಬಂದು ಇದಾಗುತ್ತೆ ನೀನು ಮಾಡು ಅಂತಂದರೆ ಮಾಡೋಕ್ಕಾಗೋದಷ್ಟೇನೆ. ಸುಮ್ಮನೆ ಯಾವುದೋ ವಿಚಾರಕ್ಕೆ ಮಾಡೋಕ್ಕಾಗಲ್ಲ. ಮತ್ತು ಹೆಂಗೆ ಗೊತ್ತಾಗತ್ತೆ ಮ್ಯಾಮ್? ಒಳಗಿಂದ ಒಂದು ಇನ್ನರ್ ವಾಯ್ಸ್ ಅದು ಬರುತ್ತೆ. ಕುತ್ಕೊಂಡಿದ ತಕ್ಷಣ ಅವ್ರು ಆಹಾರ ನೋಡಿದ ತಕ್ಷಣ ಅವ್ರಿಗೆ ಇದೇ ಸಮಸ್ಯೆ ಇದೆ, ಅವ್ರಿಗೆ ಇದು ಬೇಕಾ, ಬರೀ ಒಂದು ಮಂತ್ರ ಸಾಕಾ, ಬರೀ ಒಂದು ಕೌನ್ಸ್ಲಿಂಗ್ ಸಾಕಾ, ಅಥವಾ ಲಲಿತಾ ಸಹಸ್ರನಾಮ ಕಲಿಬೇಕಾ, ಅಥವಾ ಅವ್ರಿಗೆ ಇದು ಏನದು ಕಾಲಭೈರವ ಅಷ್ಟಕಂ ಕಲಿಬೇಕಾ, ಅಥರ್ವ ಶಿಷ್ಯಂ ಹೇಳ್ಬೇಕಾ ಅವರು, ಅಥವಾ ಮನೆ ದೇವ್ರನ್ನ ಇಟ್ಕೊಳ್ಬೇಕಾ, ಅಥವಾ ಏನೋ ಬೇಡ, ಬರೀ ಆಲೋಚನೆ ಮಾಡಿದ್ರೆ ಆಲೋಚನೆಯಲ್ಲೇ ಇವ್ರು ಸರಿ ಹೋಗ್ತಾರಾ, ಇದೆಲ್ಲ ಒಳಗಡೆಯಿಂದ ಬಂದ್ಬಿಡುತ್ತೆ. ಆಲೋಚನೆಯಲ್ಲಿ ಸರಿ ಹೋಗೋದು. ನೀವು ಯಾವುದು ರಿಚುವಲ್ಸ್ ಮಾಡೋದೇ ಬೇಡ, ಆಲೋಚನೆನೇ ಸಾಕು. ನಮ್ಮಲ್ಲಿ ಅದೇ ಕೌನ್ಸ್ಲಿಂಗಲ್ಲಿ ನಾವು ಅದಕ್ಕೆ ಫಸ್ಟ್ ಒಂದು ಕೌನ್ಸ್ಲಿಂಗ್ ತೊಗೊಳ್ತೀವಿ. ಹೀಲಿಂಗ್ ಕೊಡೋಕ್ಕಿಂತ ಮುಂಚೆ, ಸಹಸ್ರನಾಮ ಕಲಿಯೋಕ್ಕಿಂತ ಮುಂಚೆ ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಅದನ್ನು ಮಾಡಿ. ಅದೇ ಇದನ್ನೇ ಇವತ್ತಿನ ಮಾಡರ್ನ್ ವರ್ಲ್ಡ್ ಹೇಳೋದಲ್ಲ, ಬಿಲೀವ್, ನಂಬಿ. ಹೌದು, ನಿಮಗೆ ಫಸ್ಟು ತಾಪತ್ರ ಏನಿದೆ, ಸಮಸ್ಯೆ ಎಲ್ಲಿದೆ, ಮೂಲ ಏನು ಕಂಡಿಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ನೀವು ಮಾಡಿ. ನೀವು ಸಮಸ್ಯೆ ಏನು ಅಂತ ಗೊತ್ತಿಲ್ಲದೇ ನೀವು ಪಿತೃದೋಷ ಇದೆ, ಸರ್ಪದೋಷ ನಿವಾರಣೆ ಮಾಡೋದು, ಸರ್ಪದೋಷ ಇದ್ದರೆ ಗುರುದೋಷದ ನಿವಾರಣೆ ಮಾಡ್ಕೊಳ್ಳೋದು, ಏನೂ ದೋಷ ಇಲ್ಲ ಅಂತಂತಂದರೆ ಯಾರೋ ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನಿಸ್ಬಿಡೋದು, ಅಥವಾ ಆಸ್ಪತ್ರೆದಿದ್ದರೆ ನಾನು ದೇವ್ರ ಹತ್ರ ಹೋಗ್ಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ, ಸರಿ ಮಾಡ್ಕೊತೀನಿ ಅನ್ನೋದು, ಅಥವಾ ದೇವ್ರದ್ದೇನೋ ಸಮಸ್ಯೆ ಇದೆ ಡಾಕ್ಟ್ರ್ ಹತ್ರ ಹೋಗ್ತೀನಿ ಅನ್ನೋದು ತಪ್ಪು ಕಲ್ಪನೆಗಳು. ಇದೆಲ್ಲ ಮೂಲ ಹುಡುಕಿ, ಸಮಸ್ಯೆ ಎಲ್ಲಿಂದ ಬರ್ತಾಯಿದೆ, ಯಾಕೆ ಬರ್ತಾಯಿದೆ, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನಾವು ಅಂತರ್ಮನದಲ್ಲಿ ಫಸ್ಟ್ ಅದನ್ನೇ ಮಾಡಿಸೋದು. ನಿಮ್ಗೆ ವಾಸ್ತುದೋಷ ಇದೆಯಾ, ಅಥವಾ ನೀವು ಮದುವೆ ಮಾಡ್ಕೊಂಡಿರೋ ಡೇಟ್ ಸರಿ ಇಲ್ವಾ, ಅಥವಾ ನಿಮ್ಮ ಗ್ರಹಬಲ ಸರಿ ಇಲ್ವಾ, ಅಥವಾ ಜನ್ಮದಲ್ಲಿ ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ, ಗುರು ದೋಷ ಇದೆಯಾ, ಅಥವಾ ಮಂಗಳ ದೋಷ ಇದೆಯಾ, ರಾಹು ಕೇತುವಿನ ಆಶೀರ್ವಾದ ಇಲ್ವಾ. ರಾಹು ಕೆಟ್ಟೋಗಿದ್ರೆ ಎಲ್ಲ ಬೇರೆ ಸ್ವಾದಿಷ್ಟನಕ್ಕೆ ಸಂಬಂಧಪಟ್ಟಿರುತ್ತೆ. ಅದು ಅಡಿಕ್ಷನ್ಗೆ ಬೀಳ್ತಾರೆ. ಸುಳ್ಳು ವಿಶುದ್ಧಿ ಸರಿ ಇಲ್ಲ ಅಂದರೆ ಮಕ್ಕಳಿಗೆ, ದೊಡ್ಡವರು ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾ. ದಾಂಪತ್ಯ ಜೀವನದಲ್ಲಿ ಕಲಹ ಬರೋದಕ್ಕೆ ವಿಶುದ್ಧಿ ಚಕ್ರ ಕ್ಲಿನ್ಸ್ ಇಲ್ಲ, ಹಾರ್ಟ್ ಚಕ್ರ ಇಲ್ಲ, ಅಲ್ಲಿ ಮಂಗಳ ಗ್ರಹ ಇಲ್ಲ, ಸಂಪತ್ತು ನಿಮ್ಮ ಹತ್ರ ಇಲ್ಲ, ದುಡ್ಡು ಉಳಿತಾ ಇಲ್ಲ, ಲಾಸ್ ಆಗ್ತಾ ಇದೆ ಅಂದರೆ ಶುಕ್ರ ಬಲ ಇಲ್ಲ, ಲಕ್ಷ್ಮಿ ಅನುಗ್ರಹ ಇಲ್ಲ, ಹೆಣ್ಣಿಗೆ ನೀವು ಗೌರವ ಕೊಡ್ತಾ ಇಲ್ಲ, ನೀವು ದುಡ್ಡಿಗೆ ಬೆಲೆ ಕೊಡ್ತಾ ಇಲ್ಲ. ಈ ಥರದ್ದೆಲ್ಲ ನಾವು ಇಷ್ಟೇ ಇದರಲ್ಲಿ ನೀವು ಕರೆಕ್ಷನ್ ಮಾಡ್ಕೊಂಬಿಟ್ರೆ ನೀವು ತುಂಬ ಚೆನ್ನಾಗಿ ಆಗ್ಬಿಡ್ತೀರಾ ಅಂತ. ಅಷ್ಟೇ ಸಾಕು. ಅದಕ್ಕೇನು ದೋಷ ಪರಿಹಾರ, ಯಜ್ಞಗಳು ಅಥವಾ ಸಹಸ್ರನಾಮ ಹೇಳೋದು ಏನೂ ಬೇಕಾಗಿರೋದಿಲ್ಲ. ಇಷ್ಟು ಕೌನ್ಸ್ಲಿಂಗಲ್ಲಿ ಅದ್ಭುತವಾಗಿ ಅಮ್ಮ ನಡೆಸ್ಕೊಡ್ತಾರೆ. ಎಷ್ಟು ಜನ ಇವತ್ತು ನಮಗೆ ತೃಪ್ತಿ ಏನು ಅಂತಂದರೆ ಈ ಕೆಲಸ ಮಾಡಿ ಇಷ್ಟೂ ಜನಕ್ಕೆ ಅಮ್ಮ ಒಳ್ಳೇದು ಮಾಡಿಸ್ತಾ ಇದ್ದಾರಲ್ಲ, ಆ ಶಕ್ತಿ ಲಲಿತಾ ಸಹಸ್ರನಾಮದಲ್ಲಿ ಇದೆಯಲ್ಲ. ಹಾಗೆ ಪ್ರತಿಯೊಬ್ಬ ಹೆಣ್ಣಿರ್ಬೋದು, ಗಂಡಿರ್ಬೋದು, ಜೀವಿ ಯಾರು ಈ ಪ್ರಪಂಚಕ್ಕೆ ಬರ್ತಾರೆ ಅವರೆಲ್ಲರಲ್ಲೂ ಇಂಥ ಒಂದು ಶಕ್ತಿ ಇದೆ. ಅದನ್ನು ಯಾರು ಕಡಿಮೆ ಅಂದಾಜು ಹಾಕ್ಕೊಂಬಾರ್ದು. ಯಾರು ಏನೋ ಒಂದರಲ್ಲಿ ಅವ್ರು ಮುಂದಕ್ಕೆ ಹೋಗ್ತಾರೆ. ಆ ಮುಂದೆ ಹೋಗೋ ದಾರಿ ಯಾವುದು ಅಂತ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗಿರಬೇಕು, ಸ್ಪಷ್ಟವಾಗಿರಬೇಕು ಅವ್ರಿಗೆ. ಸೊ ರ್ಯಾಪಿಡ್ ಫೈರ್ ರೌಂಡ್ ಇನ್ನೊಂದಷ್ಟು ಪ್ರಶ್ನೆ ಇದೆ, ಅದನ್ನು ಮುಂದುವರಿಸ್ತಾ. ವಿಜ್ಞಾನನ ನಂಬಿಕೆನ, ಸೈನ್ಸ್ ಆರ್ ಫೇತ್? ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು. ನಾವು ವಿಜ್ಞಾನವನ್ನು ನಂಬಬೇಕು, ನಾವು ಆಧ್ಯಾತ್ಮವನ್ನು ನಂಬಬೇಕು. ನಂಬಿಕೆ ಮೇಲೇ ಈ ಜೀವನ ಇರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಸುಳ್ಳು ಅಂತ ನಾವು ನಂಬಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ನೀವು ಡಾಕ್ಟ್ರನ್ನೂ ನಂಬಬೇಕು, ದೇವಸ್ಥಾನನೂ ನಂಬಬೇಕು. ಅಮಾವಾಸ್ಯೆನ ಹುಣ್ಣಿಮೆನ? ಎರಡೂ ಶ್ರೇಷ್ಠನೇ, ಎರಡೂ ಬೇಕು ನಮಗೆ. ಹುಣ್ಣಿಮೆಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಶಕ್ತಿ ಜಾಸ್ತಿ ಆಗಿ ಅಮಾವಾಸ್ಯೆನಲ್ಲಿ ಬರ್ತಕ್ಕಂಥದ್ದನ್ನು ಕಳ್ಕೊಳ್ಬೋದು, ಕೆಟ್ಟದನ್ನು. ಸೊ ಅಮಾವಾಸ್ಯೆ ಕಳ್ಕೊಳ್ಳೋದಕ್ಕೆ ಹುಣ್ಣಿಮೆ ಪಡ್ಕೊಳ್ಳೋಕ್ಕೆ? ಹೌದು, ಹುಣ್ಣಿಮೆ ಪಡ್ಕೊಳ್ಳೋಕ್ಕೆ. ಗುರುವಿನ ಸೆಲ್ಫ್ ಲರ್ನಿಂಗ?
ಸೆಲ್ಫ್ ಲರ್ನಿಂಗಿಂದ ಸ್ವಂತ ಏನು ನಾವು ಪ್ರಯತ್ನ ಮಾಡ್ತೀವೋ ಅದರಿಂದ ಗುರು ಸಿಗ್ತಾರೆ. ಎರಡು ಕನೆಕ್ಟೆಡ್ ಅಂತೀರಿ. ಕನೆಕ್ಟ್ ಆಗ್ತಾರೆ. ಗುರು ಇದ್ದರೆ ನಾವು ಸೆಲ್ಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಬೇಗ ಆಗುತ್ತೆ. ಸೈಲೆನ್ಸಾ ಚಾಂಟಿಂಗಾ, ಮೌನಾನ ಮಂತ್ರಾನ? ಸ್ಟಾರ್ಟಿಂಗಲ್ಲಿ ಚಾಂಟಿಂಗು, ನಂತರ ಮೌನ. ಅದಕ್ಕೆ ಒಂದು ಹೇಳ್ತೀವಿ ವೈಖರಿ, ಉಪಾಂಶು, ಮಧ್ಯಮ ಅಂತ ನಾವು ಏನು ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ಯಾರು ಮಂತ್ರಗಳನ್ನು ಅಥವಾ ಶ್ಲೋಕಗಳನ್ನು ಹೇಳ್ತಾರೋ ಜೋರಾಗಿ ಹೇಳಬೇಕು, ಅದು ವೈಖರಿ. ಉಪಾಂಶ ಅಂತಂದರೆ ತುಟಿ ಅಲಗಾಡಬೇಕು. ಮೌನ ಅಂತಂದರೆ ಮಾನಸಿಕವಾಗಿ ಮಾಡಬೇಕು. ಇದು ಎಲ್ಲದಕ್ಕಿಂತ ಮೊದಲು ಮಾಡಬೇಕಾಗಿರೋದೇನು ಗೊತ್ತಾ? ಯಾರೂ ಮಾಡ್ತಾ ಇಲ್ಲ. ನಾವು ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಬರೆಸ್ತೀವಿ, ಅವ್ರ ತಲೆಗೆ ಹೋಗುತ್ತೆ ಅಂತ. ಎಲ್ಲರೂ ಫಸ್ಟ್ ಮಾಡಬೇಕಾಗಿರೋದು ಬರೀಬೇಕು ಕೂತ್ಕೊಂಡು. ಒಂದು ಶ್ಲೋಕವನ್ನು ಅಥವಾ ಒಂದು ಮಂತ್ರವನ್ನು ದೀಕ್ಷೆ ಪಡ್ಕೊಂಡಿದ್ದು ಅಥವಾ ಯಾರ ಹತ್ರದ್ದು ಗುರುಮುಖೇನ ಕಲ್ತಿದ್ದನ್ನು ಅಥವಾ ಅವ್ರಿಗೆ ಅನಿಸಿದ್ದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಆವಾಗ ನಮ್ಮ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಪಂಚೇಂದ್ರಿಯಗಳು ಕೆಲಸ ಮಾಡುತ್ತೆ. ನಾವು ಅಲ್ಲಿಂದ ತುಂಬ ಬೇಗ ಬೆಳೆದು ಬಿಡ್ಬೋದು. ಒಂದೊಂದು ಸ್ಟೇಟ್ಮೆಂಟು ನಿಮ್ಮದು ಒಂದೊಂದು ಚಾಪ್ಟರ್ ಓಪನ್ ಮಾಡ್ಬೋದು ನಾನು. ಬಟ್ ಅಂದರೆ ಪಂಚೇಂದ್ರಿಯಗಳಲ್ಲಿ ಹೇಗೆ ಉಪಯೋಗಿಸ್ಕೊಂಡು ನಾವು ಯಾವುದನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕಂತ ನಿಮ್ಮ ಪ್ರಕಾರ ಪಂಚೇಂದ್ರಿಯಗಳಲ್ಲಿ ಶ್ರೇಷ್ಠ ಮೋಸ್ಟ್ ಫಾಸ್ಟೆಸ್ಟ್ ಆ್ಯಂಡ್ ರಿಸಲ್ಟ್ ಕೊಡುವಂಥ ಇಂದ್ರಿಯ ಗ್ರಹಣಕ್ಕೆ? ದೃಷ್ಟಿ, ಗ್ರಹಿಸೋಕೆ ಕಣ್ಣು. ಅದಕ್ಕೆ ದೃಷ್ಟಿ ಮಾಧ್ಯಮನೇ ಎಲ್ಲರ ಮೇಲೆ ಎಫೆಕ್ಟ್ ಆಗ್ತಾ ಇರೋದು. ಕೇಳಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ನೋಡೋದ್ರ ಮೇಲೆ ಪ್ರಭಾವ ಬೀರ್ತೀವಿ. ಇದರದ್ದು ಲ್ಯಾಂಗ್ವೇಜ್ ದೃಶ್ಯ ಎಲ್ಲವನ್ನ ನೋಡೋದ್ರಿಂದನೇ ನಾವು ಒಳಗಡೆ ಹೋಗಿ ಸೇರ್ಕೊಳ್ತಾ ಇರೋದು. ಕೇಳೋದು ಮರ್ತೋಗ್ಬಿಡ್ತೀವಿ, ಮುಟ್ಟಿದ್ದು ಮರ್ತೋಗ್ಬಿಡ್ತೀವಿ, ನಾವು ವಾಸನೆಯೂ ಮರ್ತೋಗ್ತೀವಿ. ನಾವು ನೋಡ್ತಾ ಇರೋದು ಯಾವಾಗಲೂ ಜ್ಞಾಪಕದಲ್ಲಿರುತ್ತೆ. ಅದಕ್ಕೆ ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ. ತಂದೆ ತಾಯಿ ಇರೋದಕ್ಕೆ ಹೆಂಗಿರಬೇಕು. ಅಹಂಕಾರನ, ಶರಣಾಗತಿನ, ಈಗೋನ, ಸರೆಂಡರು. ನಮಗೆ ನಾವು ಅಹಂಕಾರವನ್ನು ಯಾರೂ ಬಿಡಲ್ಲ. ಯಾವುದೇ ಒಂದು ಫೀಲ್ಡಲ್ಲಿ ಹೋಗಲಿ, ನಾವು ಕ್ಷೇತ್ರಕ್ಕೆ ಹೋಗಲಿ, ಅಹಂಕಾರನೇ ಹೈಲೈಟ್ ಆಗೋದು. ಅದು ಬಿಡಲಿಲ್ಲ ಅಂದರೆ ಸಮರ್ಪಣೆ ಭಾವ ಬರೋದಿಲ್ಲ. ಸಮರ್ಪಣೆ ಭಾವ ಬಂದಿಲ್ಲ ಅಂದರೆ ನನ್ನ ಜೀವನದಲ್ಲಿ ಸುಖವಾಗಿರೋಕ್ಕಾಗೋದೇ ಇಲ್ಲ. ಅಹಂಕಾರನೇ ಮೇಲ್ಗೈ ಸಾಧಿಸೋದು, ಎಲ್ಲ ತೊಂದರೆಗಳಿಗೂ ಕಾರಣ ಅದೇನೆ. ಆಸ್ಟ್ರಾಲಜಿನ ಆ್ಯಕ್ಷನ್ನ ಅಂದರೆ ಜ್ಯೋತಿಷ್ಯನ ಅಥವಾ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡೋದ? ಜವಾಬ್ದಾರಿಯನ್ನು ನಂಬಿ, ನಿಮ್ಮನ್ನು ನೀವು ನಂಬಿ ಅಂತ ಹೇಳ್ತೀವಿ. ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ, ಆದರೆ ಅದೇ ಜೀವನ ಅಲ್ಲ. ಅದು ಒಂದು ಮ್ಯಾಪ್ ಥರ. ಹೌದು, ಅದು ನಾವು ತಿಳ್ಕೊಳ್ಳೋಕ್ಕೆ, ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕೆ, ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನನ್ನ ಗ್ರಹ ಬಲ ಏನು ವೀಕ್ ಆಗಿದೆಯೋ ಅದನ್ನು ಸರಿ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಟ್ಟರೆ ಆಗೋದದು. ಈಗ ಜಾತಕದಲ್ಲಿ ಅಶುಭ ಗ್ರಹ ಸೂರ್ಯನ, ಚಂದ್ರನ, ಗುರುನ, ಶುಕ್ರನ ಅಂತ ತಿಳ್ಕೊಂಡ್ಮೇಲೆ ನಾವು ಏನು ಮಾಡಬೇಕು ಅಂತ ಮಾಡಲಿಲ್ಲ ಅಂತಂದರೆ ತಿಳ್ಕೊಂಡು ಏನು ಪ್ರಯೋಜನ? ಅದು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧತೆಯಲ್ಲಿ ನಾವು ಮಾಡ್ಕೊಳ್ಬೇಕು. ಭಯ ಪಡಬಾರ್ದು. ಅಥವಾ ಅದೇ ಜೀವನ ಅಂತ ಕುಗ್ಗೋಗ್ಬೋ, ನನ್ನ ಜಾತಕದಲ್ಲಿ ಶನಿ ದೋಷ ಇದೆ, 7.5 ನಡೀತಾ ಇದೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ? ಕಳ್ಕೊಳ್ಳೋದು ಹೆಂಗೆ ನೋಡಬೇಕು. 7.5 ವರ್ಷ ಸುಮ್ಮನೆ ಕೂತ್ಬಿಟ್ರೆ ನನಗೆ ಆ ಥರ ಜಪ ಅದನ್ನೇ ಮಾಡ್ತಾಯಿದ್ದೆ, ಶನಿ ಭಗವಾನ್ ಬಂದು ನಿಮ್ಗೆ ಒಳ್ಳೇದು ಮಾಡಲ್ಲ. ನೀವು ಬೇರೆ ಏನು ಮಾಡ್ತೀರಾ? ಆಂಜನೇಯನ ಹಿಡ್ಕೊಳ್ಳಿ, ಅಲ್ಲಿ ಏನು ದಾನ ಮಾಡಬೇಕು, ಏನು ಯೋಚನೆ ಮಾಡಬೇಕು, ನನ್ನ ಕರ್ಮವನ್ನು ನಾನು ಸ್ವೀಕಾರ ಮಾಡ್ತಾಯಿದ್ದೀನಿ, ಒಪ್ಕೊಳ್ಬೇಕು, ಸರೆಂಡರ್ ಆಗಬೇಕು, ಸರಿ ಮಾಡ್ಕೊಂಬಿಡ್ಬೇಕು. ನಾನು ಅದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ನನ್ನ ಜಾತಕದಲ್ಲಿ ಈ ದೋಷ ಇದೆ ಅಂತ, ಅದಕ್ಕೆ ನನ್ನ ಕರ್ಮ ಹಿಂಗೆ, ನಾನು ಹಿಂಗೆ ಬದುಕ್ತಾ ಇದ್ದೀನಿ, ಅದಕ್ಕೆ ಅಂತ ಅದನ್ನು ಪಾಯಿಂಟ್ ಔಟ್ ಮಾಡಿ ಅದನ್ನು ದೂಷಿಸ್ತಾ ಇದ್ದರೆ ಮತ್ತೊಂದು ದೊಡ್ಡ ಕರ್ಮ ಮಾಡ್ತೀವಿ. ಗೊತ್ತಾದಮೇಲೆ ಸರಿ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು. ಸರಿ ಹೋಗೋದೇ ಬೇಡ, ಕೇಳೋದೇ ಬೇಡ. ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ನಿಮ್ಮ ಪ್ರಕಾರ ಸ್ಪಿರಿಚುಯಾಲಿಟಿ ಈಸ್ ನಾಟ್ ಡ್ಯಾಶ್? ಆಡಂಬರಕ್ಕೆ ಅಲ್ಲ, ಹೇಳೋದಕ್ಕಲ್ಲ, ಬೋಧಿಸೋದಕ್ಕಲ್ಲ. ಟುಡೇ ಯಂಗ್ಸ್ಟರ್ಸ್ ಆರ್ ಸ್ಪಿರಿಚುವಲಿ ಕನೆಕ್ಟ್ ಆಗ್ತಾ ಇದ್ದಾರೆ, ಹೆಚ್ಚೆಚ್ಚಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಅದೇ ಭ್ರಮೆನಲ್ಲಿ ಒಳಗಾಗ್ತಾ ಇದ್ದಾರೆ. ಸೊ ಯಂಗ್ಸ್ಟರ್ಸ್ ಟುಡೇ ಆರ್ ಸ್ಪಿರಿಚುವಲಿ ಗೆಟಿಂಗ್ ಕನೆಕ್ಟೆಡ್, ಬಟ್ ಹಾಗೆ ಅಷ್ಟೇ ಭ್ರಮೆನಲ್ಲೂ ಇದ್ದಾರೆ. ಎಕ್ಸ್ಪ್ಲೇನ್. ನಾ ಮಾಡಿದ್ದೆ ಸರಿ, ಅವ್ರು ಹೇಳಿದ್ದೆ ಸರಿ, ಅದೇ ಸರಿ, ನನಗೆ ಇದೇ ಸರಿ ಅಂತೇಳಿ ಯಾವ್ಯಾವುದೋ ಬೇಡವಾದದ್ದನ್ನೆಲ್ಲ ತಿಳ್ಕೊಂಡು ನೀವು ನೋಡಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಇನ್ನೆಲ್ಲೋ ರೇಡಿಯೋದಲ್ಲಿ, ಟಿ ವಿನಲ್ಲಿ ಅಥವಾ ಯಾವುದೋ ಒಂದು ಮೂವಿಗಳಲ್ಲಿ ತೋರಿಸಿದ್ದನ್ನೇ ಅದೇ ಸತ್ಯ ಅನ್ಕೊಂಡು ಬದುಕ್ತಾ ಇದ್ದಾರೆ. ಭ್ರಮೆನಲ್ಲಿ ಬದುಕ್ತಾ ಇದ್ದಾರೆ. ಅದಲ್ಲ, ಅದು ಯಾವುದೂ ಅಲ್ಲ. ಯುವ ಪೀಳಿಗೆಗೆ ಎಲ್ಲಿ ನಾವು ಕನೆಕ್ಟ್ ಮಾಡಿಕೊಡ್ಬೇಕು ಅಂತಂದರೆ, ಒಂದಾ ತಂದೆ ತಾಯಿ, ಇಲ್ಲ ಟೀಚರ್ಸ್ ಸರಿಯಾದ ಮಾರ್ಗದರ್ಶನ ಕೊಡೋರು. ಇವಾಗ ಯುವ ಪೀಳಿಗೆ ಇರ್ಬೋದು, ಮಕ್ಕಳಿರ್ಬೋದು, ನಾವು ಎಲ್ಲಿ ಅವ್ರನ್ನ ಬೇರೆ ಥರದ್ದು ಕಲಿಯೋಕ್ಕೆ ಕಳಿಸ್ತಾ ಇದ್ದೀವಿ? ಸ್ಕೂಲ್ಗೆ, ಕಾಲೇಜ್ಗೆ. ಎಲ್ಲಿಂದ ಬರಬೇಕು ಜ್ಞಾನ ಅಂದರೆ ಅಲ್ಲಿಂದನೇ ಬರಬೇಕು. ಸೋಷಿಯಲ್ ಮೀಡಿಯಾನ ಪಕ್ಕಕ್ಕೆ ಇಡಬೇಕು ಅಂತ ಹೇಳ್ತೀನಿ. ಅಲ್ಲಿ ಮೆಸೇಜ್ ಟು ದೆಮ್ ಅದೇನಾ? ಹೌದು, ಸೋಷಿಯಲ್ ಮೀಡಿಯಾನ ಪಕ್ಕಕ್ಕಿಡಿ, ನಿಮ್ಮ ಒಳಗಡೆ ಇರೋ ಶಕ್ತಿನ ನೋಡಿ ಅಂತ ಹೇಳ್ತೀನಿ. ನಿಮಗೆ ವಿಪರೀತ ಶಕ್ತಿ ಇದೆ ಇವಾಗಿನ ಕಾಲದ ಮಕ್ಕಳಿಗೆ, ವಿಪರೀತ ಜ್ಞಾನ ಇದೆ, ಅಷ್ಟು ಎಕ್ಸ್ಪೋಜರ್ ಇದೆ, ಎಲ್ಲವನ್ನು ತಿಳ್ಕೊಳ್ಳೋದು ಇದೆ, ಎಲ್ಲ ಥರದ್ದು ನೋಡ್ತಾ ಇದ್ದೀರಾ. ಬಟ್ ನಿಮ್ಮ ಒಳಗಡೆ ನೋಡಿ ಫಸ್ಟು. ಅದಕ್ಕೆ ಒಂದು ಟೂಲ್ ಏನು ಮಾಡಬೇಕು? ಧ್ಯಾನ ಮಾಡಬೇಕಾ? ಇಲ್ಲ, ನೀವು ಏನೇ ಮಾಡ್ತಾಯಿದ್ರು
ನೀವೇನು ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡ್ರೆ ಸರ್. ಅಂತ ಒಂದು ಪ್ರಶ್ನೆ ಕೇಳ್ಕೊಂಡೆ, ಯಾಕೆ ಮಾಡ್ತಾ ಇದ್ದೀರಾ, ಏನು, ಯಾಕೆ. ನೀವು ಊಟ ಮಾಡ್ತಾ ಇದ್ರಿ, ಏನು ಮಾಡ್ತಾ ಇದ್ದೀರಾ, ಊಟ ಹೆಂಗೆ ಮಾಡ್ತಾ ಇದ್ದೀರಾ, ಹೆಂಗೆ ಕೂತ್ಕೊಂಡಿದ್ದೀರಾ, ಹೆಂಗೆ ನಿಂತ್ಕೊಂಡು ತಿಂತಾ ಇದ್ದೀರಾ, ಕೂತು ತಿಂತಾ ಇದ್ದೀರಾ, ಮಾತಾಡ್ಕೊಂಡು ತಿಂತಾ ಇದ್ದೀರಾ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನೀವು ಓದ್ತಾ ಇರಬೇಕಾದ್ರೆ ಟಿ ವಿ ನೋಡ್ತಿದ್ದೀರಾ, ಮೊಬೈಲ್ ಯೂಸ್ ಮಾಡ್ತಿದ್ದೀರಾ, ಯಾರ ಹತ್ರದ್ದು ಮಾತಾಡ್ತಿದ್ದೀರಾ, ನೀವು ನೋಡ್ಕೊಳ್ಳಿ. ಅದೇ ಥರ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅಷ್ಟೇ. ಆತ್ಮಾವಲೋಕನ ಅಲ್ಲಿ ನೀವು ಇದ್ದರೆ ಸಾಕು, ಪ್ರೆಸೆಂಟಲ್ಲಿ ಇದ್ದರೆ ಸಾಕು, ನಿಮಗೆ 99% ಪ್ರಾಬ್ಲಮ್ಸ್ ಸಾಲ್ವ್ ಆಗಿಬಿಡುತ್ತೆ. ಬಿಗ್ಗೆಸ್ಟ್ ಮಿತ್ ಅಬೌಟ್ ದೇವಿ ಇಸ್, ದೇವಿ ನನಗೆ ಒಲ್ದು ಬಿಟ್ಟಿದ್ದಾಳೆ, ನನಗೆಲ್ಲ ಗೊತ್ತು ಅಂತ. ನಾನು ದೇವ್ರು ನಂಬಿದ ತಕ್ಷಣ, ದೇವಿ ನಂಬಿದ ತಕ್ಷಣ ಎಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ, ನಂಗೆ ಪ್ರಾಬ್ಲಮ್ಸೇ ಬರಲ್ಲ ಅಂತ. ಆದರೆ ಅದು ಸುಳ್ಳು. ಮತ್ತು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅದನ್ನು ಎದುರಿಸುವ ಧೈರ್ಯ ಬರುತ್ತೆ, ಸ್ಥೈರ್ಯ ಒಂದಿರುತ್ತೆ. ಅದು ನಿರ್ಧಾರ ತಗೊಳ್ಳೋದು ಹೇಗೆ, ಸರಿ ತಪ್ಪುಗಳು ಹೇಗೆ ಅನ್ನೋದೆಲ್ಲ ಕಾನ್ಷಿಯಸ್ನೆಸ್ ಬರುತ್ತೆ ನಮಗೆ. ಪ್ರಜ್ಞೆ ಅನ್ನೋದು ಜಾಸ್ತಿ ಆಗುತ್ತೆ, ಒಂಥರ ಸ್ಟ್ರೆಂತ್ ಬರುತ್ತೆ, ಬಲ ಬರುತ್ತೆ ನಮಗೆ ದೇವರು ಆರಾಧನೆ ಮಾಡಿದಾಗ, ಮಂತ್ರಗಳನ್ನು ಹೇಳ್ಕೊಂಡಾಗ. ಆದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಲ್ಲ. ನಂಬಿಕೆ ಇಲ್ಲದೆ ಮಂತ್ರವನ್ನು ಅಥವಾ ಇನ್ನೇದನ್ನು ಜಪಿಸಿದಾಗ ಏನಾಗುತ್ತೆ? ನಂಬಿಕೆ ಇರಲಿ ಇಲ್ಲದೆ ಇರಲಿ ಮಂತ್ರಗಳನ್ನು ಜಪಿಸಿದಾಗ ಒಳ್ಳೆಯದೇ ಆಗುತ್ತೆ, ಕೆಟ್ಟದಂತೂ ಆಗಲ್ಲ. ಆದರೆ ಸ್ಪಷ್ಟವಾಗಿ ಹೇಳಬೇಕು, ಅದನ್ನು ಅರ್ಥೈಸ್ಕೊಂಡು ಹೇಳಿದಾಗ ಮಾತ್ರ ಇನ್ನೂ ಒಳ್ಳೆಯದಾಗುತ್ತೆ. ಒಂದು ನಾವು ನಂಬಿ ಏನೋ ಒಂದು ಮಾಡ್ತೀವಿ ಅಂದಾಗ ತಪ್ಪುಗಳಾಗುತ್ತೆ, ಕರೆಕ್ಷನ್ ಮಾಡ್ಕೊಳ್ಳೋ ಮನಸ್ಥಿತಿ ನಮಗಿರಬೇಕು. ನಾವು ಮಾಡಿದ್ದೇ ಸರಿ ಅಂತ ಹೇಳಬಾರ್ದು. ನಂಬಿದಾಗ ಮುಂದಕ್ಕೆ ಹೋದಾಗ ಅಲ್ಲಿ ಕರೆಕ್ಷನ್ ಬಂದಾಗ, ಸರಿ ತಪ್ಪುಗಳನ್ನ ತಿಳುವಳಿಕೆ ಬಂದಾಗ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು. ಅಂದರೆ ಒಪ್ಪಬೇಕು, ನಮ್ಮನ್ನು ನಾವು ಒಪ್ಕೊಳ್ಬೇಕು, ತಪ್ಪಾ ಸರಿನಾ. ಒನ್ ರೆಡ್ ಫ್ಲ್ಯಾಗ್ ಇನ್ ಸ್ಪಿರಿಚುವಲ್ ಜರ್ನಿ ಅಂದರೆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಇದು ನೋಡಿದಾಗ ಯಾವ ವಿಚಾರದಿಂದ ಭಾಳ ಹುಷಾರಾಗಿರಬೇಕು? ಆಧ್ಯಾತ್ಮದಲ್ಲೇ ಹುಷಾರಾಗಿರಬೇಕು. ಯಾವ ವಿಚಾರ? ತಪ್ಪಾಗಿ ಏನನ್ನೂ ಮಾಡೋಕ್ಕೋಗ್ಬೋದು. ಈಗ ಚಕ್ರ ಆ್ಯಕ್ಟಿವೇಶನ್ ಅಂತಾರೆ, ಮಂತ್ರಗಳನ್ನು ತೊಗೊಳ್ತೀವಿ, ದೀಕ್ಷೆ ತೊಗೊಳ್ತೀವಿ ಅಂತ ಹೋಗ್ತಾರೆ, ಮಂತ್ರಗಳನ್ನು ಅವರೇ ಕಲಿತು ಅವರೇ ಹೇಳಕ್ಕೆ ಹೋಗ್ತಾರೆ. ಅಥವಾ ದೇವರು ಅಂದರೆ ವಿಪರೀತ ಕಲ್ಪಿಸ್ಕೊಳ್ತಾರೆ ದೇವರನ್ನು. ನನಗೆ ಈಗ ಮೈ ಮೇಲೆ ಬಂತು ಅಂತನೋ, ದೇವ್ರೇನೋ ಹೇಳಿಬಿಟ್ರು ಅಂತನೋ, ಅದು ಯಾವುದು ಅಲ್ಲ. ನಿಮ್ಗೆ ಅದು ಬಂದಾಗ ಅನುಭವ ಆಗೋದೇ ಬೇರೆ ಥರ ಇರುತ್ತೆ. ಅಧ್ಯಾತ್ಮ ಅಂತನ್ನೋದು ಬೆಂಕಿ ಇದ್ದಂಗೆ, ಅದನ್ನೆಲ್ಲರೂ ಟಚ್ ಮಾಡೋಕ್ಕಾಗಲ್ಲ. ಅದು ಅಷ್ಟೇ ಸರಳ. ಯಾಕೆ ಬೆಂಕಿ ಅಂತಂದರೆ ನಾವು ಅದು ಭ್ರಮೆನಲ್ಲಿ ಬದುಕ್ತೀವಲ್ಲ, ಅದಕ್ಕೆ ಅದು ಬೆಂಕಿ. ಹುಚ್ಚುಚ್ಚಾಗಿ ಮಾಡೋಕ್ಕೆ ಹೋದರೆ ನಮ್ಮ ಜೀವನ ನಾಶ ಆಗಿಬಿಡುತ್ತೆ. ಗೊತ್ತಿಲ್ಲ ಹೇಗೆ ಉಪಯೋಗಿಸ್ಬೇಕು ಅದೊಂದು ಶಕ್ತಿ. ನೀವು ಒಂದು ಸಂಬಂಧಗಳಲ್ಲಿ ಹಾಳಾಗುತ್ತೆ, ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ, ಆರೋಗ್ಯದ ಸಮಸ್ಯೆ ಬಂದ್ಬಿಡುತ್ತೆ. ಸರಿಯಾಗಿ ಉಪಯೋಗಿಸಲ್ಲ. ಸರಿಯಾಗಿ ಅಧ್ಯಾತ್ಮವನ್ನು ನಾವು ಗುರುಗಳ ಮುಖಾಂತರನೇ ಹೋಗಬೇಕು, ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಮಂತ್ರಗಳಿಂದ ಹಣೆ ಬರ ಬದಲಾಗತ್ತಾ? ಖಂಡಿತ ಬದಲಾಗುತ್ತೆ. ಯಾಕಂದರೆ ಮಂತ್ರಗಳು ಕಲ್ಲಿನ ಮೇಲೆ ಬರೆದಿರೋದಿಲ್ಲ, ಮರಳಿನ ಮೇಲೆ ಬರೆದಿರ್ತಾರೆ. ಅಂದರೆ ಹಣೆ ಬರಹ ಅನ್ನೋದು ನಾವು ಪ್ರಯತ್ನ ಪಟ್ಟು ಬದಲಾಯಿಸ್ಕೊಳ್ಬೋದು. ಒಂದು ಗುರು ಮುಖಾಂತರನೋ ಅಥವಾ ನಮ್ಮ ಒಂದು ಸಾಧನೆ ಮುಖಾಂತರನೋ ದೈವದ ಆಶೀರ್ವಾದದಿಂದನೂ ಖಂಡಿತ ಹಣೆ ಬರಹವನ್ನು ಬದಲಾಯಿಸ್ಕೊಳ್ಬೋದು. ನಾವು ಆಸೆ ಪಟ್ಟರೆ ನಮ್ಮ ಅಂತರ್ಮನದಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಖಂಡಿತ ಅವರು ಆಗೋದೇ ಇಲ್ಲ ಅನ್ನೋದನ್ನು ಖಂಡಿತ ಆಗಿದೆ. ಹಣೆ ಬರಹ ಬದಲಾಗಿದೆ, ಎಲ್ಲೋ ಆಗೋದೇ ಇಲ್ಲ ಅಂತ ಹೇಳ್ಕೊಂಡು ಬರೋರು ಎಷ್ಟೊಂದು ಜನ ಇದ್ದಾರೆ. ಅವ್ರದ್ದು ಖಂಡಿತ ಆ ಸಮಸ್ಯೆ ಪರಿಹಾರ ಆಗಿದೆ. ಅಥವಾ ಆಗೋದೇ ಇಲ್ಲ ಏನು ಅಂತ, ಮದುವೆ ಆಗೋದಿಲ್ಲ, ನಿಮ್ಗೆ ಇಷ್ಟು ವರ್ಷ ಆದ್ರೂ ಇನ್ನು ನಿಮ್ಮ ಜಾತಕದಲ್ಲಿ ಈ ಥರ ಇದೆ, ಅಥವಾ ಮೆಡಿಕಲಲ್ಲಿ ಅದಕ್ಕೆ ಆನ್ಸರೇ ಇಲ್ಲ ಅಂತ ಹೇಳೋರು, ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆ ಹಣೆ ಬರಹವನ್ನು ಬದಲಾಯಿಸ್ಕೊಳ್ಳೋದು, ಕರ್ಮವನ್ನು ತೊಳ್ಕೊಳ್ಬಹುದು, ಶುದ್ಧವಾಗಿ ಬದುಕಬಹುದು. ಮ್ಯಾಮ್, ನೀವು ದೇವಿ ಉಪಾಸಕಿ. ಈಗ ಇಲ್ಲಿ ಶಿವಭಕ್ತರಿದ್ದಾರೆ, ಹರಿಭಕ್ತರಿದ್ದಾರೆ. ಸೊ ನಿಮ್ಮ ಪ್ರಕಾರ ದೇವಿ ಎನರ್ಜಿಗೂ ಈ ಮೇಲ್ ಗಾಡ್ಸ್ ಗಣೇಶ ಅಥವಾ ಶಿವ ಈ ಎನರ್ಜಿಗೂ ದೇಹದಲ್ಲಿ ಬೇರೆ ಥರ ಫೀಲ್ ಆಗತ್ತಾ ನಮ್ಗಳಿಗೆ? ನಂಬೋರಿಗೆ ಎನರ್ಜಿ ಒಂದೇ, ಹೆಸರು ಮಾತ್ರ ನಾವು ಕೊಟ್ಟಿರೋದು. ನಾಮ ಬೇರೆ, ರೂಪ ಬೇರೆ, ಎನರ್ಜಿ ಮಾತ್ರ, ಶಕ್ತಿ ಒಂದೇ. ನಾವು ಆರಾಧನೆ ಮಾಡ್ತಾ ಇರೋದು ಒಂದು ಶಕ್ತಿಯನ್ನು ಮಾತ್ರ. ಮತ್ತು ದೇವಿ ಅಂತ ಕರೆದ್ರೆ ಏನಾಗುತ್ತೆ, ಕೃಷ್ಣ ಅಂತ ಕರೆದ್ರೆ ಮತ್ತು ಎನರ್ಜಿ ಒಂದೇ ಆದರೂ ನಮ್ಮ ನಂಬಿಕೆನಲ್ಲಿ ಅದು ಬದಲಾಗ. ನಮ್ಮ ನಂಬಿಕೆನಲ್ಲಿ ನಾವು ಯಾವ ರೂಪದಲ್ಲೇ ಬೇಕಾದರೂ ಕರಿಬೋದು. ಲಲಿತಾ ಸಹಸ್ರನಾಮದಲ್ಲಿ ಇದೆ, ಇದು ಮಿಥ್ಯಾ ಜಗದಾಧಿಷ್ಠಾನ ಅಂತ ಬರುತ್ತೆ. ಅಲ್ಲಿ ಇದು ಎಲ್ಲವೂ ಮಿಥ್ಯಾನೇ. ಕೃಷ್ಣ ಹೇಳ್ದಂಗೆ ಇದೆಲ್ಲವೂ ಜಗತ್ತೆಲ್ಲ ಮಾಯದಲ್ಲಿ ಕೃಷ್ಣ ತೋರಿಸ್ತಾನೆ. ಚಿಕ್ಕವನಿದ್ದಾಗ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ದೊಡ್ಡವರಾದ ಮೇಲೆ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ತಾರೆ. ಅಂದರೆ ಏನು, ನಾವು ಅವನೊಳಗಡೆ ಇದ್ದೀವಿ, ಅವನು ನಮ್ಮೊಳಗಡೆ ಇದ್ದಾನೆ. ಓಹೋ, ನಾವು ಬಿಟ್ಟು ಬದುಕಕ್ಕಾಗ್ತಾ ಇಲ್ಲ. ಬ್ಯೂಟಿ ಆಫ್ ನೇಚರ್ ಒಂದೇ ಅದು. ಹೌದು, ಎಲ್ಲ ಕಡೆಯೂ ಜೀವ ಇದೆ, ಎಲ್ಲ ಕಡೆಯೂ ಗಾಳಿ ಇದೆ, ಎಲ್ಲ ಕಡೆಯೂ ಬೆಳಕಿದೆ. ನಾವು ಅವನೊಳಗಡೆ ಇದ್ದೀವಿ, ಪಂಚಭೂತಗಳಿಂದ ನಮ್ಮೊಳಗಡೆ ಇದ್ದಾನೆ. ಪಂಚಭೂತಗಳು ನಮ್ಮೊಳಗಡೆ ಇದ್ದಾವೆ.
ಮೆಟಫರ್ ಅದು. ಹೌದು, ನಾವು ಅದನ್ನು ಬಿಟ್ಟು ಬದುಕೋಕ್ಕಾಗಲ್ಲ. ಗಾಳಿ ಆಚೆ ಇಲ್ಲ ಅಂದರೆ ನಾವು ಇಲ್ಲಿ ಬದುಕೋಕ್ಕಾಗ್ತೀವ? ನಮ್ಮ ಒಳಗಡೆ ಉಸಿರಿಲ್ಲ ಅಂದರೆ ನಾವು ಬದುಕೋಕ್ಕಾಗುತ್ತಾ? ಸೊ ಆಚೆ ಏನಿದೆಯೋ ಒಳಗಡೆ ತುಂಬ ಸಿಂಪಲ್ ಮಾಡ್ಕೊಳ್ಬೇಕು ನೋಡಿ. ಆಮೇಲೆ ಎಷ್ಟೋ ಜನ ಇವಾಗ ಕೌನ್ಸ್ಲಿಂಗ್ ಅನ್ನೋ ವಿಚಾರಕ್ಕಾಗಲಿ ಗುರುಗಳ ಹತ್ರ ಹೋಗೋದಕ್ಕಾಗಲಿ ಮಾರ್ಗದರ್ಶನ ಪಡ್ಕೊಳ್ಳೋಕ್ಕಾಗಲಿ ತುಂಬ ಯೋಚನೆ ಮಾಡ್ತಾರೆ. ಆದರೆ ಅದು ಮಾಡಬೇಕು ಅಂತಂದರೆ ಅವ್ರಿಗೊಂದು ಗುರಿ ಯಾರು ಒಪ್ಕೊತಾರೋ ನಂಗೆ ಕೌನ್ಸ್ಲಿಂಗ್ ಬೇಕು, ಸಮಾಲೋಚನೆ ಬೇಕು ನನ್ನ ಅಂತ ಅನ್ನೋರು ಯಾರು ಗೊತ್ತಾ? ನನ್ನ ಮುಂದೆ ಗುರಿ ಮುಟ್ಟಬೇಕು, ನಾನು ಏನಾದರೂ ಸಾಧಿಸಬೇಕು, ನಂಗೆ ಒಳ್ಳೇದಾಗಬೇಕು, ಇದಕ್ಕೆ ಪರಿಹಾರ ಸಿಗಬೇಕು, ಆ ಧೈರ್ಯ ಬಂದರು ಅವರೆಲ್ಲರೂ ಕೌನ್ಸ್ಲಿಂಗ್ ತೊಗೊಳ್ತಾರೆ. ಯಾಕಂದರೆ ಪ್ರಶ್ನೆ ಅಲ್ಲಿ ಗೊಂದಲ ಅಲ್ಲಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಪ್ರತಿಯೊಬ್ಬರಿಗೂ ಕೌನ್ಸ್ಲಿಂಗ್ ಅನ್ನೋದು, ಸಮಾಲೋಚನೆ ಅನ್ನೋದು ಬೇಕು. ಕೂತ್ಕೊಂಡು ಸಮಾಲೋಚಿಸಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ. ಕೃಷ್ಣ ಭಗವದ್ಗೀತೆನಲ್ಲಿ ಮಾಡಿದ್ದು ಅದನ್ನೇ ಅರ್ಜುನನಿಗೆ ಸಮಾಲೋಚನೆ ಕೊಟ್ಟಿದ್ದು. ಹಾಗಾಗಿ ಕೌನ್ಸ್ಲಿಂಗ್ ಅಂದಿದ ತಕ್ಷಣನೋ ಅಥವಾ ದೇವ್ರದ್ದು ಒಂದು ಪರಿಹಾರಕ್ಕೆ ಹೋಗೋದು ಅಂತಂದರೆ ತಪ್ಪಲ್ಲ. ಅದು ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ ಅಲ್ಲ. ನಾವು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಎತ್ತು ತೋರಿಸ್ಕೊಳ್ಳೋಕ್ಕೆ, ಮುಂದೆ ಗುರಿಯನ್ನು ಮುಟ್ಟೋದಕ್ಕೆ, ನಮ್ಮ ಸಾಮರ್ಥ್ಯವನ್ನು ನೋಡ್ಕೊಳ್ಳೋಕ್ಕೆ, ನಾವು ಬದುಕಿ ಸಾಧಿಸಿ ಮುಂದೆ ಹೋಗೋದಕ್ಕೆ.